ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವುದೇ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ, ಅಡುಗೆ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ, ಬದಲಾಗಿ ಸಾಂಬಾರು ಪೌಡರ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಸಾಂಬಾರು ಪೌಡರ್ ಚೆನ್ನಾಗಾಗಬೇಕು, ಸಾಂಬಾರು ಚೆನ್ನಾಗಾಗಬೇಕು ಅಂತಂದರೆ ಯಾವ ರೀತಿ ಸಾಂಬಾರು ಪೌಡ್ರನ್ನು ಮಾಡ್ಕೋಬೇಕು, ವರ್ಷ ಪೂರ್ತಿ ಆಗುವ ಹಾಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ. ಇಷ್ಟು ಕಲರಾಗಿ ಟೇಸ್ಟಾಗಿ ಸಾಂಬಾರು ಪೌಡರನ್ನು ಮಾಡೋದು ಹೇಗೆ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಸಾಂಬಾರು ಪೌಡ್ರ್ ಮಾಡೋದಕ್ಕೆ ಗುಂಟೂರು ಮೆಣಸಿನ್ಕಾಯಿ 1 kg ಅಷ್ಟು ಗುಂಟೂರು ಮೆಣಸಿನ್ಕಾಯಿ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು ಇದು ಕಲರ್ ಮೆಣಸಿನ್ಕಾಯಿ 3 ಮೆಣಸಿನ್ಕಾಯಿನೂ 1 kg ಅಷ್ಟು ಒಣಗಾಕಿದ್ದೀವಿ. ಅದ್ರ ಜೊತೆಗೆ 2 kg ಧನಿಯಾ, 2 kg ಧನಿಯಾವನ್ನು ಕೂಡ ಒಣಗಾಕಿದ್ದೀನಿ. ಧನಿಯಾನೆಲ್ಲ ಕ್ಲೀನಾಗಿ ಸೋಸಿಕೊಂಡು ಇದನ್ನು ಗ್ಯಾಸ್ ಇಟ್ಕೊಂಡು ಎಲ್ಲವನ್ನು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು, ಎಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು. ಸಾಂಬಾರು ಪೌಡರ್ ಚೆನ್ನಾಗಾಗಬೇಕು ಅಂದರೆ ಧನಿಯಾ ಕೂಡ 1-2 ದಿನ ಬಿಸಿಲಲ್ಲೇ ಒಣಗಿಸಿರೋದು ಚೆನ್ನಾಗಿ, ಹಾಗೆ ಮೆಣಸಿನ್ಕಾಯಿ ಕೂಡ 1-2 ದಿನ ಬಿಸಿಲಲ್ಲಿ ಒಣಗಿಸಿರೋದು. ಎಲ್ಲ ಒಂದು ಸರಿ 2 kgನೂ ಹಾಕ್ಕೊಂಡು ಹುರ್ಕೊಳ್ಳೋದಕ್ಕಾಗಲ್ಲ, ಆದ್ದರಿಂದ ಒಂದು ಅರ್ಧ kg ಅಷ್ಟನ್ನು ಹಾಕ್ಕೊಂಡು ಎಲ್ಲವನ್ನು ಹುರ್ಕೋತಾ ಇದ್ದೀವಿ. ಎರಡು kg ಧನಿಯಾ, 3 kg ಮೆಣಸಿನ್ಕಾಯಿ. ಕಾಳುಗಳು ಎಷ್ಟೆಷ್ಟು ಅಂತ ವಿಡಿಯೋದಲ್ಲಿ ಪೂರ್ತಿ ನೋಡಿ ಹೇಳ್ತೀನಿ. ಧನಿಯಾನ ಫಸ್ಟ್ ಹುರ್ಕೊಬಿಡೋಣ. 2 kg ಅಷ್ಟು ಧನಿಯಾ ಇರುತ್ತಲ್ಲ, ಆದ್ದರಿಂದ ಧನಿಯಾನ ಬೇಗ ಹುರ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಧನಿಯಾ ಹಾಕ್ಕೊಂಡಿದ್ದೀವಿ. ಆದಷ್ಟು ಧನಿಯಾ ತೊಗೋಬೇಕಾದ್ರೆ ಚೆನ್ನಾಗಿರೋದು ನೋಡಿ ತೊಗೋಬೇಕು. ಕಲರು ಸ್ವಲ್ಪ ಗ್ರೀನಾಗಿರುತ್ತೆ ನೋಡಿ, ಆ ಥರದ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ಧನಿಯಾ ಹುರ್ಕೊಂಡಾಗಿದೆ ಚೆನ್ನಾಗಿ. ಕಡಲೆಕಾಳು, ಇದಕ್ಕೆ 1 kg ಅಷ್ಟು ಕಡಲೆಕಾಳನ್ನು ಹುರ್ಕೋತಾ ಇದ್ದೀವಿ. ಚೆನ್ನಾಗಿ ಹುರ್ಕೋಬೇಕು, ಸ್ವಲ್ಪನೂ ಹಸಿ ವಾಸನೆ ಇರಬಾರ್ದು, ಚೆನ್ನಾಗಿ ಹುರ್ಕೋಬೇಕು ನೋಡಿ. ಕಡಲೆಕಾಳನ್ನು ಹುರ್ಕೋತಾ ಇದ್ದೀನಿ, ಅದು ಅಷ್ಟೇ ಒಂದು ಅರ್ಧ kg ಅಷ್ಟು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. 1 kg ಅಷ್ಟು ಕಡಲೆಕಾಳನ್ನು ಬಳಸ್ತಾ ಇದ್ದೀವಿ ಇವತ್ತು ಖಾರದ ಪುಡಿನಲ್ಲಿ. ಮತ್ತು 1 kg ಜೀರಿಗೆನೂ ಹಾಗೆ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಜೀರಿಗೆ ಬೇಗ ಹುರಿದೋಗುತ್ತೆ, ಅಂದರೆ ಸೀದೋಗುತ್ತೆ. ಅದರಿಂದ ಚೆನ್ನಾಗಿ ಕೈ ಆಡಿಸ್ಬೇಕು, ಜೀರಿಗೆ ಬೇಗ ಸೀದೋಗೋದ್ರಿಂದ ಈ ರೀತಿ ಚೆನ್ನಾಗಿ ಬೆಚ್ಚಗೆ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಜೀರಿಗೆನೂ ಕೂಡ 2 ಸರಿ ಜೀರಿಗೆನೂ ಹುರ್ಕೋತಾ ಇರೋದು. ಜೀರಿಗೆ ಹುರ್ಕೊಂಡಿದ್ದಾಗಿದೆ. ಈಗ ಹೆಸ್ರು ಕಾಳು, ಒಂದು ಅರ್ಧ kg ಅಷ್ಟು ಹೆಸ್ರು ಕಾಳನ್ನು ಹಾಕ್ಕೋತಾ ಇದ್ದೀವಿ. ಹೆಸ್ರು ಕಾಳನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಮತ್ತು ಈಗ ಒಂದು 1/4 kg ಅಷ್ಟು ಉದ್ದಿನಬೇಳೆಯನ್ನು ಹುರ್ಕೋತಾ ಇದ್ದೀನಿ. ಮತ್ತು ಮೆಣಸು, ಒಂದು 100 ಗ್ರಾಮ್ ಅಷ್ಟು ಮೆಣಸು, ಇದನ್ನು ಕೂಡ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಒಂದು 50 ಗ್ರಾಮ್ ಅಷ್ಟು ಮೆಂತ್ಯವನ್ನು ಹಾಕ್ಕೊಂಡು ಮೆಂತ್ಯನೂ ಕೂಡ ಹುರ್ಕೋತಾ ಇದ್ದೀನಿ. ಜಾಸ್ತಿ ಮೆಂತ್ಯ ಹಾಕ್ಕೊಂಡ್ರೆ ಕೈ ಬಂದುಬಿಡುತ್ತೆ, ಅದರಿಂದ ಒಂದು 50 ಗ್ರಾಮ್ ಮೆಂತ್ಯ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಮತ್ತು ಸಾಸಿವೆನೂ ಹುರ್ಕೊಂಡಾಗಿದೆ. ಒಂದು ಅರ್ಧ kg ಅಷ್ಟು ಕಡಲೆ, ಮತ್ತು ಚಕ್ಕೆ ಲವಂಗದಿಂದ ಒಂದು 100 ಗ್ರಾಮ್ ಚಕ್ಕೆ ಲವಂಗ. ಈಗ ಮೆಣಸಿನ್ಕಾಯಿನ 3 kg ಮೆಣಸಿನ್ಕಾಯನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಆದಷ್ಟು ವೀಡಿಯೋನ ತುಂಬಾ ಸ್ಪೀಡ್ ಮಾಡಿದ್ದೀನಿ, ಲೆಂತಿ ವೀಡಿಯೋ ಆಗಿರುತ್ತೆ ಅಂತ ತುಂಬಾ ಸ್ಪೀಡ್ ಮಾಡಿದ್ದೀನಿ. 3 kg ಮೆಣಸಿನ್ಕಾಯನ್ನು ಕೂಡ ಈಗ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಕಲರ್ ಬರಬೇಕು, ಖಾರ ಬರಬೇಕು ಅಂದರೆ 3 kg ಹಾಕಬೇಕು. ಅದ್ರ ಜೊತೆಗೆ ಸೇಲಂ ಮೆಣಸಿನ್ಕಾಯಿ ಇದೆಯಲ್ಲ, ಸೇಲಂ ಮೆಣಸಿನ್ಕಾಯಿ ಒಂದು ಅರ್ಧ kg ಇಲ್ಲ 1/4 kg ಹಾಕಿದ್ರೆ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ ಸಾಂಬಾರು ಪೌಡರು. ಇವಾಗ ಹುರ್ಕೋತಾ ಇರೋದು ಗುಂಟೂರು ಮೆಣಸಿನ್ಕಾಯಿ. ಮೆಣಸಿನ್ಕಾಯಿಗೆ ಎಣ್ಣೆ ಹಾಕೋಬಾರ್ದು, ಜಾಸ್ತಿ ಎಣ್ಣೆನೇ ಹಾಕಿಲ್ಲ, ಅದೇ ರೀತಿ ಹುರ್ಕೋತಾ ಇರೋದು. ಚೆನ್ನಾಗಿ ಒಣಗಿದೆಯಲ್ವ, ಒಣಗಿರೋದ್ರಿಂದ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇರೋದು.
ಈ ರೀತಿ ಸಾಂಬಾರು ಪೌಡ್ರ್ ಮಾಡಿ ನೋಡಿ, ತುಂಬ ದಿನ ಬರುತ್ತೆ. ಹಾಗೆ ಸಾಂಬಾರು ಕೂಡ ತುಂಬ ಚೆನ್ನಾಗುತ್ತೆ. ವರ್ಷವಿಡೀ ಬಳಸ್ಬೋದು ಈ ಸಾಂಬಾರು ಪೌಡರನ್ನು. ಟೇಸ್ಟ್ ಕೂಡ ಹಾಗೆ 1 ವರ್ಷ ಆದ್ರೂ ಕಳೆಯಲ್ಲ. ಟೇಸ್ಟ್ ಕೂಡ ಅದೇ ರೀತಿ ಇರುತ್ತೆ. ಕಲರು ಕೂಡ ಒಂದೇ ಸಮ ಇರುತ್ತೆ. ಕಲರ್ ಮೆಣಸಿನ್ಕಾಯಿ ಇದು. ಈಗ ಬ್ಯಾಡಗಿ ಮೆಣಸಿನ್ಕಾಯಿನೆಲ್ಲ ಹುರ್ಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ 1 kg ಅಷ್ಟಿದೆ, ಅದನ್ನು ಕೂಡ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ. ಈಗ ಅಕ್ಕಿ 1 ಪಾವಷ್ಟು ಅಕ್ಕಿಯನ್ನು ಹುರ್ಕೋತಾ ಇದ್ದೀವಿ. ರೇಷನ್ ಅಕ್ಕಿನ ಬಳಸ್ತಾ ಇದ್ದೀವಿ ಇಲ್ಲಿ. ರೇಷನ್ ಅಕ್ಕಿ ಹಾಕ್ಕೊಂಡ್ರೆ ಚೆನ್ನಾಗಿರೋದು. ಸೋನಾ ಮಸೂರಿ ಹಾಕ್ಬಾರ್ದು. ರೇಷನ್ ಅಕ್ಕಿನ ಹುರ್ಕೊಂಡು ಹಾಕ್ಕೊಂಡಿದ್ದೀವಿ. ಒಂದು 25 ಗ್ರಾಮು ಇಲ್ಲ 50 ಗ್ರಾಮ್ ಅಷ್ಟು ಅರಿಶಿನ ಕೊಂಬು, ಜೊತೆಗೆ ಗಸಗಸೆ 100 ಗ್ರಾಮ್ ಅಷ್ಟು ಗಸಗಸೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಅದರಿಂದ ಕರಿಬೇವಿನ ಸೊಪ್ಪನ್ನು ಕೂಡ ಹುರ್ಕೋತಾ ಇದ್ದೀವಿ. ಹುರ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಇದನ್ನೆಲ್ಲ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸ್ಕೊಂಡು ಆಮೇಲೆ ಪುಡಿ ಮಾಡಿಸೋದಕ್ಕೆ ತೊಗೊಂಡೋಗ್ಬೇಕು. ನೋಡಿ, ಮೆಣಸಿನ್ಕಾಯಿ ಎಲ್ಲ ಆಲ್ರೆಡಿ ಎಲ್ಲ ಚೆನ್ನಾಗಿ ಹುರ್ಕೊಂಡು ಒಂದು ಕಡೆ ಹಾಕ್ಕೊಂಡಿದ್ದೀವಿ. ಇಷ್ಟು ಮೆಣಸಿನ್ಕಾಯಿ ಆಗಿದೆ ಹುರಿದಿರೋದಂಥದ್ದು. ಕರಿಬೇವಿನ ಸೊಪ್ಪನ್ನೆಲ್ಲ ಹುರಿದು ಮೆಣಸಿನ್ಕಾಯಿನ ಸ್ವಲ್ಪ ಪುಡಿ ಮಾಡಬೇಕು, ಚೀಲಕ್ಕೆ ಹಾಕಿ ಪುಡಿ ಮಾಡಬೇಕು. ಹಾಗೆ ಅರಿಶಿನ ಕೊಂಬನ್ನು ಕುಟ್ಕೋಬೇಕು. ಇದು ಹುರ್ಗಾಳು ಬೆರ್ಗಾಳು ಅಂತ ನಮ್ಮ ಕಡೆ ಅಂತಾರೆ. ಎಲ್ಲ ಮಿಕ್ಸ್ ಆಗಿರೋದು, ಧನಿಯಾ ಕಾಳು ಹುರಿದಿರೋದೆಲ್ಲ ಮಿಕ್ಸ್ ಆಗಿರೋದು. ಇದನ್ನೆಲ್ಲ ಸೇರಿಸಿ ಪುಡಿ ಮಾಡಿಸಿದ್ರೆ ಈ ರೀತಿಯಾಗಿ ಕಲರ್ ಆಗಿರುವಂತಹ ಪುಡಿ ಆಗುತ್ತೆ ಸಾಂಬಾರಿಗೆ. ಆ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಒಂದ್ಸರಿ ಈ ರೀತಿ ಸಾಂಬಾರು ಪೌಡರ್ ಮಾಡಿಸೋದನ್ನು ಮಾಡಿ, ತುಂಬ ಚೆನ್ನಾಗಿರುತ್ತೆ. ವರ್ಷವಿಡೀ ಬರುತ್ತೆ. ಸಾಂಬಾರು ಪೌಡರ್ ಮಾಡೋದಕ್ಕೆ ಬರಲ್ಲ ಅಂತ ಅನ್ನೋರು ಕೂಡ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಮಾಡಿಸ್ಕೋಬೋದು ಸಾಂಬಾರು ಪೌಡರನ್ನು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಖಾರದ ಪುಡಿ ಹುರಿದ್ಬಿಟ್ಟು ಅದು ಪುಡಿ ಮಾಡಿರೋ ತೋರಿಸ್ಬೇಡವಾ? ಯಾರು ನೋಡ್ತಾರೆ? ಪುಡಿ ಮಾಡಿರೋ ತೋರಿಸ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನೂ ನಾನು ಹಾಕೇ ಇಲ್ಲ ಅದನ್ನ. ಯಾವಾಗಾರ ವಿಡಿಯೋ ಇದ್ದಿದ್ದು